ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಟಿಫನ್ ಬಾಕ್ಸ್. ಟಿಫನ್ ಬಾಕ್ಸಲ್ಲಿ ಇವತ್ತು ನಾನು ಡಿಫ್ರೆಂಟಾಗಿರೋಂಥ ಪಡ್ಡು ಹೇಳ್ಕೊಡ್ತಾ ಇದ್ದೀನಿ. ಇದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ನೋಡೋಣ. ಕೊತ್ತಂಬರಿ ಸೊಪ್ಪು, ಕಾಯಿ ತುರಿ, ಕ್ಯಾರೆಟ್, ಉಪ್ಪು, ದೋಸೆ ಹಿಟ್ಟು, ಈರುಳ್ಳಿ, ಎಣ್ಣೆ. ಈಗೊಂದು ಮಿಕ್ಸಿಂಗ್ ಬೌಲ್ ತೊಗೊಳ್ಳೋಣ. ದೋಸೆ ಹಿಟ್ಟು ಅಂತ ಹೇಳಿದ್ನಲ್ಲ ನಾನು, ಇದು ಉದ್ದಿನ ದೋಸೆ ಹಿಟ್ಟು, ಅಕ್ಕಿ ಮತ್ತು ಉದ್ದಿನಬೇಳೆ ಮತ್ತು ಒಂಚೂರು ಮೆಂತೆ ಮತ್ತು ಒಂಚೂರು ದಪ್ಪ ಅವಲಕ್ಕಿ ಹಾಕಿ ಮಾಡಿರೋಂಥ ದೋಸೆ ಹಿಟ್ಟು. ಇದನ್ನು ಹಾಕ್ಕೊಳ್ಳೋಣ. ಇದಕ್ಕೆ ಹೆಚ್ಚಿರೋಂಥ ಈರುಳ್ಳಿ 1-2 ಚಮಚ ಹಾಕ್ಕೊಳ್ಳೋಣ. ನಂತರ ತುರಿದಿರೋಂಥ ಕ್ಯಾರೆಟ್ ಹಾಕ್ಕೊಳ್ಳೋಣ. ನಂತರ 1 ಚಮಚ ಕೊತ್ತಂಬರಿ ಸೊಪ್ಪು ಹಾಕ್ಕೋತಾ ಇದ್ದೀನಿ. ಒಂದು ಸ್ವಲ್ಪ ಕಾಯಿ ತುರಿ ಹಾಕ್ಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನು ಮಿಕ್ಸ್ ಮಾಡಿಬಿಡೋಣ. ಈಗ ಇದು ರೆಡಿಯಾಗಿದೆ ವೀಕ್ಷಕರೇ. ಪಡ್ಡು ಹೆಂಚಿಟ್ಕೊಳ್ಳೋಣ. ಎಲ್ಲದಕ್ಕೂ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ಬಿಡೋಣ. ಇದನ್ನು ಯಾವಾಗಲೂ ಪಡ್ಡುನ ಸಣ್ಣ ಉರಿಲೇ ಕಾಯಿಸ್ಬೇಕು, ಬೇಯಿಸ್ಬೇಕು. ಈಗ ಹಿಟ್ಟು ಹಾಕಿದ್ಮೇಲೆ ಈಗ ಸ್ವಲ್ಪ ಎಣ್ಣೆ ಹಾಕಿದ್ದೀವಿ ನಾವು ಮೊದಲೇ. ಈಗ ನೋಡಿಕೊಂಡು ಸ್ವಲ್ಪ ಎಣ್ಣೆ ಹಾಕೋಣ ಮೇಲೆ. ಮತ್ತು ಸಣ್ಣ ಉರಿಲಿ ಕಾಯಿಸ್ಬೇಕು, ಯಾಕಂದರೆ ಒಳಗಡೆಯಿಂದ ಬೆಂದ್ಕೊಂಬರುತ್ತಿದ್ದು ಚೆನ್ನಾಗಿ ಬೇಯಬೇಕು. ಈಗ ಇದು ರೆಡಿಯಾಗಿದೆ ವೀಕ್ಷಕರೇ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಬಿಡೋಣ. ಆರಿಸೋಣ ಇದನ್ನು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ, ಬ್ರೌನಾಗಿ. ನೋಡಿದ್ರಲ್ಲ ವೀಕ್ಷಕರೇ, ರುಚಿಕರವಾದ ಮಸಾಲ ಪಡ್ಡು ಸವಿಯಲು ಸಿದ್ಧವಾಗಿದೆ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮೀಟ್ ಮಾಡೋಣ. ಹ್ಯಾವ್ ಅ ನೈಸ್ ಡೇ.